ಎಷ್ಟು ದಿನಗಳಾಯ್ತು ಈ ನಿನ್ನ ಮುಖ ನೋಡಿ, ಈ ನಿನ್ನ ಮುಖ ನೋಡುವ ಭಾಗ್ಯ ಸಿಗುತ್ತದೆ ಇಲ್ಲವೆಂದು ಹಂಬಲಿಸಿದ ಈ ನಿನ್ನ ಅಣ್ಣನ ಮನ ಕೊರಗಿ ಕೊರಗಿ ಸಣ್ಣಾಗಿ ಬಿಟ್ಟಿತು. ಆದರೆ ಆ ಶ್ರೀ ಶಿವಲಿಂಗೇಶ್ವರ ಕೃಪೆಯಿಂದ ಈ ನಿನ್ನ ಮುದ್ದಾದ ಅಣ್ಣನಿಗೆ ಈ ನಿನ್ನ ಮುಖ ನೋಡುವ ಭಾಗ್ಯ ಸಿಕ್ಕಿತಲ್ಲ, ಅಷ್ಟು ಸಾಕು ನನಗೆ. ಅಣ್ಣ, ಸತ್ಯವೇ ಶಿವನು. ಆ ಶಿವನ ಜಗದಾಧಿಪತಿ ಎಂದು ಶಾಶ್ವತವಾಗಿ ಬಿರುದನ್ನು ಪಡೆದಿರುವಾಗ ಆ ಸತ್ಯವೆಂಬ ಶಬ್ದದ ಮುಂದೆ ಇನ್ಯಾವ ಶಬ್ದವಿಲ್ಲ ಅಣ್ಣ, ಇನ್ಯಾವ ಶಬ್ದವಿಲ್ಲ. ಆ ಸತ್ಯವನ್ನೇ ನನ್ನ ಆತ್ಮವೆಂದು ನಂಬಿದ ಈ ನಿನ್ನ ತಮ್ಮನಿಗೆ ಆ ಸ್ವಾರ್ಥದ ಜೈಲು ಏನು ಮಾಡಲಾರದಣ್ಣ, ಏನು ಮಾಡಲಾರದು. ಆದರೆ ಅನ್ಯಾಯವಾಗಿ ಸಂಚಿನಿಂದ ಹೊಂಚು ಹಾಕಿ ನನ್ನನ್ನು ಸೆರೆಮನೆಗೆ ಕಳಿಸಿದನಲ್ಲ ಆ ಕುಲಘಾತಕ ಇಂದ್ರಗೌಡ, ಅವನ ರುಂಡವನ್ನು ತುಂಡು ತುಂಡಾಗಿ ಕತ್ತರಿಸುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ. ತಮ್ಮ ರಾಯಣ್ಣ, ಆ ಶಿವನು ಜಗದಾಧಿಪತಿ ನಿಜ, ಆ ಇಂದ್ರಗೌಡರಿಂದ ನಿನಗೆ ಅನ್ಯಾಯ ಆಗಿರುವುದು ನಿಜ. ಆದರೆ ಕಷ್ಟ ನೋವುಗಳ ಹೆಗಲ ಕೊಟ್ಟ ಕಾಪಾಡಿದವರನ್ನೇ ನಮ್ಮ ಪಾಲಿನ ದೇವರು. ಏಕೆಂದರೆ ನಮಗೆ ಎಷ್ಟೋ ಸಲ ಕಷ್ಟ ಬಂದಾಗ ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಂಡಿದ್ದಾರೆ ಆ ಗೌಡರು. ಈಗ ಅವರೇ ನಮ್ಮ ಪಾಲಿನ ದೇವರಿದ್ದಾಗಪ್ಪ, ದೇವರಿದ್ದಾಗ ಆ ದೇವರ ಜೊತೆ ಮತ್ತೆ ನೀನು ಎದುರಾಗಿ ನಿಂತು ಈ ನಮ್ಮ ಸಂಸಾರವನ್ನ ಕಷ್ಟಕ್ಕೆ ನೂಕು ವಿಚಾರ ಮಾಡಬೇಡಪ್ಪ, ನಿನಗೆ ಕೈ ಮುಗಿದಬೇಡ. ಅಣ್ಣ, ದೇವರು ಬಲ್ಲವರು ಹೇಳುತ್ತಾರೆ ಈ ಭೂಮಿಯ ಮೇಲೆ ಒಂದು ಘಟ ಸರ್ಪ ಹರಿದಾಡುತ್ತಿದ್ದರೆ ಅದು ದೇವರ ಹಾವು, ಅದನ್ನು ಹೊಡೆಯಬೇಡ ಎಂದು ಹೇಳುತ್ತಾರೆ. ಅದೇ ಘಟ ಸರ್ಪ ಒಬ್ಬ ನರ ಮಾನವನನ್ನು ಕಚ್ಚಿದರೆ ಆ ಮಾನವ ಜೀವಂತವಾಗಿ ಉಳಿಯಬಹುದೇನಣ್ಣ? ಆ ಇಂದ್ರಗೌಡ ನಿನಗೆ ಸಹಾಯ ಮಾಡಿದ ಮಾತ್ರಕ್ಕೆ ನನ್ನ ಹೃದಯದಲ್ಲಿ ಕುದಿಯುತ್ತಿರುವ ಸೇಡಿನ ಜ್ವಾಲೆ ನಿಲ್ಲುವುದಿಲ್ಲಣ್ಣ, ನಿಲ್ಲುವುದಿಲ್ಲ. ಅಣ್ಣ, ನನ್ನ ತಮ್ಮ ರಾಜೇಂದ್ರ ಹಾಗೂ ನನ್ನ ಮುದ್ದಿನ ಸಹೋದರಿ ರೂಪ ಎಲ್ಲಿ ಕಾಣಿಸ್ತಾ ಇಲ್ವಲ್ಲ? ಮೈದುನ ಹತ್ತಿಗೆ ಅದು ಇದು ಎಂಬ ಆತಂಕದ ಮಾತಕ್ಕೆ ಒಂದು ವೇಳೆ ನಿನಗೆ ಹೇಳದಿದ್ದರೆ ಶ್ರೀ ಶಿವಲಿಂಗೇಶ್ವರನ ಮೇಲೆ ಆಣೆಯಾಗಿದೆ. ರಾಯಣ್ಣ, ಅದನ್ನು ನಾನು ಹೇಳುತ್ತೇನೆಪ್ಪ. ಆದರೆ ಯಾವ ಕಾರಣಕ್ಕೂ ನೀನು ಕೋಪ ಮಾಡ್ಕೊನಲೆಂದು ನನಗೆ ಭಾಷೆ ಕೊಟ್ಟರೆ ಮಾತ್ರ. ಶಿವಣ್ಣ, ಈ ಕುರುಬನು ಸ್ವತಂತ್ರ ಕೊಟ್ಟ ಮಾತಿಗೆ ಕೆಟ್ಟ ಹೆಜ್ಜೆ ತಪ್ಪಿ ನಡೆಯುವನಲ್ಲ. ಸತ್ಯವಂತರ ಮಗನಾಗಿ ಬಾಳುತ್ತೇನೆ ವಿನಃ ಈ ಸ್ವಾರ್ಥದ ಜಾಲದಲ್ಲಿ ಕಾಲಿಟ್ಟು ರಣಹೇಡಿಯಾಗಿ ಬಾಳಲಾರೆ. ಹೇಳು ಶಿವಣ್ಣ, ಹೇಳು, ಯಾವುದೇ ಸಂಕೋಚವಿಲ್ಲದೆ ಹೇಳು. ರಾಯಣ್ಣ, ನೀನು ಎಂದು ಸೆರೆಮನೆ ಸೇರಿದೋ ಅಂದಾಗಲೇ ನಮ್ಮನ್ನು ಬಿಟ್ಟು ಆಗಲಿ ಕಣ್ಣು ಮರೆಯಾದರಪ್ಪ. ಇಲ್ಲ, ಅವರು ತಾವಾಗಿ ನಮ್ಮಿಂದ ಕಣ್ಮರೆಯಾಗಿಲ್ಲ. ಯಾರೋ ನರ ರಾಕ್ಷಸರ ಕಾಲ ಚಕ್ರಕ್ಕೆ ಸಿಲುಕಿಕೊಂಡು ನಮ್ಮಿಂದ ಅಗಲಿ ದೂರವಾಗಿದ್ದಾರೆ. ಆ ಸತ್ಯವನ್ನು ಮುಚ್ಚಿಟ್ಟು ನೀವು ಸುಳ್ಳನ್ನು ಹೇಳುತ್ತಿರುವಿರಿ ನೀವು. ಇಲ್ಲ ರಾಯಣ್ಣ, ಇಲ್ಲ, ನಿನ್ನ ಮುಂದೆ ಯಾವ ಸತ್ಯವನ್ನು ಮುಚ್ಚಿಟ್ಟಿಲ್ಲಪ್ಪ. ನಾವು ಯಾವ ಸತ್ಯವನ್ನು ಮುಚ್ಚಿಟ್ಟಿಲ್ಲ. ಬೇಡ ರಾಯಣ್ಣ, ಬೇಡ. ಹಿಂದೆ ಆಗಿದ್ದು ಹಾಗೆ ಹೋಗಿಬಿಟ್ಟಿದೆ. ಇನ್ನು ಮುಂದೆ ಯಾರು ಸಾನೆ ಸಮಾಧಾನ ತಂದುಕೋಪ. ಏಕೆಂದರೆ ನಮ್ಮಿಂದ ದೂರವಾಗಿದ್ದ ನೀನು ಇಂದು ನಮ್ಮ ಕಣ್ಣು ಮುಂದೆ ಇರುವುದನ್ನು ಕಂಡು ಪಂಚಾಮೃತನ ಸ್ವೀಕರಿಸಿದಂತಾಯಿತು. ಇಂದು ನನ್ನ ಮನ ಈ ಸಂತೋಷಕ್ಕೆ ಮತ್ತೆ ಈ ನಿನ್ನ ಕ್ರೋಧಾಕಿ ನಿನ್ನ ಪುಟ್ಟಿದ ಖುಷಿ ನಮ್ಮೆಲ್ಲರ ದುಃಖಕ್ಕೀಡಾಗುವಂತೆ ಮಾಡಬೇಡಪ್ಪ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಇಲ್ಲ, ಇದರಲ್ಲಿ ಏನೋ ಮೋಸ ನಡೆದಿರಬಹುದು. ಯಾರೋ ನರ ವ್ಯಾಘ್ರಗಳ ಕಾಲ ಚಕ್ರಕ್ಕೆ ಸಿಲುಕಿಕೊಂಡು
ನೋಡು, ಈ ಸದ್ಯದ ಪರಿಸ್ಥಿತಿಯಲ್ಲಿ ನಿಮ್ಮ ಅಣ್ಣನವ್ರು ಹೇಳೋ ಮಾತನ್ನು ಕೇಳು. ಒಂದು ವೇಳೆ ಅವ್ರ ಮಾತನ್ನು ಮೀರಿ ನೀವು ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ನಿಜವಾದ್ರೆ ನಿನಗೆ ನನ್ನ ಮೇಲೆ ಆನೆ ಆಗಿದೆ. ಆಯ್ತು ಅತ್ತಿಗೆಮ್ಮ, ಆಯ್ತು. ಈ ಸಂತೋಷದ ನಾವೆಲ್ಲರೂ ಕೂಡಿದ ಸಂತೋಷದ ಸಮಯದಲ್ಲಿ ಹಾಡಿ ಕುಣಿದು ಕುಣಿಸೋಣ. ಹೆಸರಂತೆ ಆಗಲಿ. ನಾನೊಬ್ಳೆ ಹಾಡಿದ್ರೆ ಚೆನ್ನಾಗಿರೋದಿಲ್ಲ. ನನಗಿಂತ ನಿಮ್ಮ ಅಣ್ಣನವರು ತುಂಬಾ ಚೆನ್ನಾಗಿ ಹಾಡೋದನ್ನು ಕಲ್ತಿದ್ದಾರೆ. ಅವ್ರ ಕೈಯಿಂದಲೇ ಹಾಡಿಸು. ಅಂಗಳದಲ್ಲಿ ಎರಡಿದ ಪ್ರೀತಿಯ ಸಂಸಾರ ದೇವರ ಬಂದರು ನಾಚಲಬೇಕು ಸ್ವರ್ಗದಲ್ಲಿ ಸಂಸಾರ ತಿಂಗಳ ಬೆಳಕಿನ ಅಂಗಳದಲ್ಲಿ ಎರಡಿದ ಪ್ರೀತಿಯ ಸಂಸಾರ ದೇವರ ಬಂದರು ನಾಚಲಬೇಕು ಸ್ವರ್ಗದಲ್ಲಿ ಸಂಸಾರ ನಮ್ಮೊಳಗೆ ನಮ್ಮೊಳಗೆ ನಮ್ಯದೆಯೊಳಗೆ ಯಾಕಾದಿರ ಕನಸುವುದೇ ಅಣ್ಣನೊಬ್ಬ ಅಣ್ಣಾಗಿದನು ನನ್ನ ದೇವರು ಕೋಟಿ ಜನ್ಮ ಬಂದರು ಕೋಟಿ ಜಗವರು ತಿಂಗಳ ಬೆಳಕಿನ ಅಂಗಳದಲ್ಲಿ ಎರಡಿದ ಪ್ರೀತಿಯ ಸಂಸಾರ ದೇವರ ಬಂದರು ನಾಚಲೇಬೇಕು ಸ್ವರ್ಗದಲ್ಲಿ ಸಂಸಾರ ನೋವು ಕಾಲಡಿಯಿದ್ದರು ಬುದ್ಧನ ಮನಸೋ ನಮ್ಮ ನನ್ನ ಅಣ್ಣನ ಕೈ ತುತ್ತು ನಮ್ಮ ಅತ್ತಿಗೆ ಕೈ ತುತ್ತು ನಾವು ಮಕ್ಕಳ ಮನಸೋರು ಇದು ಅಣ್ಣನಿಗೆ ಗೊತ್ತು ಕಾವಲಲ್ಲಿ ಕಲ್ಗಳಿಗೆ ಬೆಳಕು ಅಳ್ಳನ ಕಾವಲಲ್ಲಿ ನಮ್ಮಗಳಿಗೆ ಬದುಕು ಅಳ್ಳನೊಬ್ಬ ಅಳ್ಳಾಗಿದರು ನಮ್ಮ ದೇವರು ಕೋಟಿ ಜನ ಬಂದರು ಕೋಟಿ ಜಗವರು ತಿಂಗಳ ಬೆಳಕಿನ ಅಂಗಳದಲ್ಲಿ ಎರಡಿಗೆ ಪ್ರೀತಿಯ ಸಂಸಾರ ದೇವರ ಬಂದರು ನಾಚಲೇಬೇಕು ಸ್ವರ್ಗದಲ್ಲಿ ಸಂಸಾರ ರೈತನ ತಾಯಿ ಎಲ್ಲವೂ ಇವನೊಳಗೂಡು ಇದು ತುಂಬಿದ ಸಂಸಾರ ಇಲ್ಲಿ ಪ್ರೀತಿಯ ಅಧಿಕಾರ ಹಸು ಬಂಧನ ಅಳುವಂತೆ ಪ್ರತಿಯೊಬ್ಬರ ಮನಕಾರ ಬ್ರಹ್ಮನ ಕೈಯಲಿದೆ ಜಗದ ಲೆಕ್ಕಗಳು ಅಳ್ಳನ ಕೈಯಲಿದೆ ನಮ್ಮ ಸುಖಪುತ್ರಗಳು ಅಳ್ಳನೊಬ್ಬ ಅಳ್ಳಾಗಿದನು ನಮ್ಮ ದೇವರು ಕೋಟಿ ಜನ್ಮ ಬಂದರು ಕೋಟಿ ಜನ್ಮಗಳು la 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 la
ಅತಿಯಮ್ಮ, ಹಾಡಿ ಕುಣಿದು ಕುಪ್ಪಳಿಸಿದ ಈ ಸಂತೋಷದ ಸಮಯದಲ್ಲಿ ನನ್ನ ಹೊಟ್ಟೆಯಲ್ಲಿ ತಾಳವೇ ಹಾಕ್ತಾ ಇದೆ ಅತಿಯಮ್ಮ. ಈ ಹಬ್ಬದ ಸಂಭ್ರಮದಲ್ಲಿ ಏನಾದರೂ ಸಿಹಿ ಅಡಿಗೆಯನ್ನು ಮಾಡಿದೆಯಾ? ಸಮಾಧಾನ. ಹೊಟ್ಟೆ ಹಸಿವಾಗಿದೆ ಅತಿಯಮ್ಮ. ಗೊತ್ತಪ್ಪ, ನೀನು ಹೊಟ್ಟೆ ಹಸ್ಕೊಂಡೇ ಬಂದಿರ್ತೀಯ ಅಂತ ಗೊತ್ತು. ನೀವು ಹಾಡಿ ಕುಣಿದು ಹೊಟ್ಟೆ ಹಸಿವಾಗಿದೆ ನನಗೆ ಗೊತ್ತಿಲ್ಲ, ಆದ್ರೆ ಎತ್ತಿಸ್ಕೊಂಡು ನಿಮ್ಮ ಮಣ್ಣಗಂತೂ ಪುಟ್ಟಾಪುರ ಹೊಟ್ಟೆ ಹಸಿವಾಗಿದೆ ಅಂತ ಗೊತ್ತಾಯ್ತು. ಬನ್ನಿ, ಬಿಸಿ ಬಿಸಿ ಹುಗ್ಗಿ ಮಾಡಿದರೆ ಹೊಟ್ಟೆ ತುಂಬ ತಿನ್ನಿರಂತೆ. ನಡಿ ಅತ್ತಿಗೆಮ್ಮ, ಹೋಗೋಣ. ಚಂದ್ರ ಲೋಕದಂತೆ ಇಂದ್ರಂತೆ ಈ ಭೂಕದ ಲೋಕದ ಒಡೆಯನಾಗಬೇಕೆಂದು ದಿಟ್ಟ ಹೆಜ್ಜನಿಟ್ಟು ನನ್ನ ಗುರಿ ಮುಟ್ಟುವುದಲ್ಲಿ ಸಂದೇಹವಿಲ್ಲ. ಒಂದು ವೇಳೆ ನನ್ನ ಗುರಿ ಮುಟ್ಟುವ ಮಟ್ಟಿಗೆ ಅದು ರಾಜ್ಯ ಬಂದ್ರ ಅವರ ಸಂಸಾರವನ್ನೇ ಸರ್ವನಾಶ ಆಗೋದು ಈ ಇಂದ್ರ ಗೌಡನ ಕೈಯಿಂದ. ಆದ್ರ ಹಿಂದೆಲ್ಲ ನಾಳೆ ಆದರೂ ಜೈಲಿಂದ ಬಿಡುಗಡೆಯಾಗಿ ಬರುವ ಆ ರಾಯಣ್ಣ, ರಾಯ, ನಾನು ನಿನಗೆ ಜೈಲಿಗೆ ಎಷ್ಟು ಚಿತ್ರಹಿಂಸೆ ಕೊಟ್ಟರು, ಇನ್ನು ನಿನ್ನ ಸೊಕ್ಕು ಅಡಗಿಲಲ್ಲೇ ಹಡಿಬಿಟ್ಟು ನನ್ನ ಮಗನ. ಇದೇನಣ್ಣ, ಈ ನಿನ್ನ ನಗೆಯನ್ನು ನೋಡ್ತಾ ಇದ್ರೆ ಯಾವುದೋ ಒಂದು ಮಹತ್ವರಕ್ಕಾದ ಕೆಲಸ ಮುಂದುವರಿಸ್ತಿದ್ದೆ ಅಂದಾಗ ಅನ್ಸುತ್ತದೆ. ಅಂಥದ ಮಹತ್ವದ ಕೆಲಸ ಯಾವುದಿಲ್ಲಮ್ಮ. ಹುಲಿ ಡ್ಯಾನ್ಸ್ ಮಾಡ್ತೀರೇನ್ರಿ? ನೀನು ಸಿಟಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಬೆಳೆದಿರುವಳು ಅಂದಾಗ ಈ ಹಳ್ಳಿಯ ವಾತಾವರಣ ನಿನಗೆ ಹೇಗೆನಿಸುತ್ತದೆಯಮ್ಮ? ಈ ಹಳ್ಳಿಯ ವಾತಾವರಣ, ಈ ಪ್ರಕೃತಿ ಸೌಂದರ್ಯವನ್ನು ನೋಡ್ತಾ ಇದ್ರೆ ಸಿಟಿಯಲ್ಲಿ ಓದುವುದನ್ನು ಬಿಟ್ಟು ಇಲ್ಲಿ ಈ ಹಳ್ಳಿ ಜೀವನದ ಜೊತೆ ಹಾಯಾಗಿ ಕಾಲ ಕಳಿಬೇಕು ಅನ್ನಿಸ್ತಾ ಇದೆ. ಇಷ್ಟಕ್ಕೆಲ್ಲ ಈ ನಿನ್ನ ಅಣ್ಣತೆ ಅನುಮತಿ ಕೇಳಬಹುದೇ? ನೋ 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 ನೋ. ಸುತ್ತು ಹತ್ತೂರಿನ ಒಡೆಯನಾಗಿರುವ ಈ ಇಂದ್ರೇಗೌಡನ ಸಹೋದರಿ ನೀನು ಅಂದಾಗ ಇದು ಯಾವ ದೊಡ್ಡ ಮಾತಮ್ಮ. ನೀನು ಹೂ ಎಂದರೆ ಆ ಸೃಷ್ಟಿಕರ್ತವ ಸೃಷ್ಟಿಸುವ ವನದೇವತೆ ಚಿತ್ತಾರವನ್ನೇ ನಿನ್ನ ಮುಂದೆ ತರಿಸಬಲ್ಲ ಈ ನಿನ್ನ ಮನಸ್ಸಿಗೆ ಹೇಗೆ ತಿಳಿದು ಹಾಗೆ ಮಾಡಮ್ಮ. ಈ ನಿನ್ನ ತಂಗಿಯ ಮನಸ್ಸನ್ನು ಅದೆಷ್ಟು ಬೇಗವಾಗಿ ಅರ್ಥಕೊಂಡದ್ದು ಬಿಟ್ಟಿದ್ಯಾ? ಅಲ್ರಿ ಅವರ, ನಮ್ಮ ಧನ್ಯರ ಮನಸ್ಸು ಅಷ್ಟು ಕರಗಲ್ಲ ಅಂತ ತಿಳಿದ್ರೇನ್ರಿ ಅವರ? ಐಶ್ವರ್ಯ,
ನೀನು ಒಳಗೆ ಹೋಗಿ ರೆಸ್ಟ್ ತೆಗೆದುಕೊಂಬ. ಆಯ್ತಣ್ಣ, ನಾನೇನು ಬರ್ತೀನಣ್ಣ. ಕುಮಾಸ್ತ್ರಿ, ಒಂದು ಮುಖ್ಯವಾದ ವಿಷಯ ಅಪಾಯದ ಅಂಚಿನಲ್ಲಿ ಸಿಕ್ಕಿಬಿಟ್ಟಿದೆ. ಆಹಾ, ಅದನ್ನು ಹೇಗಾದರೂ ಮಾಡಿ ಆ ಅಪಾಯದಿಂದ ಉಪಾಯವಾಗಿ ಬಿಡಿಸಬೇಕು. ಗೌಡ್ರ, ಆ ವಿಷಯ ಏನು ಮೊದ್ಲು ಬಿಡಿಸಿ ಹೇಳ್ರಿ, ಆಮೇಲೆ ನೋಡ್ರಿ ಛತ್ರ ಚಮತ್ಕಾರ. ಶ್ರೀಮಂತಿಕೆಯಿಂದ ಪ್ರೇಮ ಪಂಚ ಮೈ ಮರೆತಿರುವ ಈ ನನ್ನ ತಂಗಿ ಮುಂದೆ ನಮ್ಮ ಗುಟ್ಟು ರಟ್ಟು ಮಾಡಿಕೊಳ್ಳಬಹುದೇ? ಹಾಗಾದ್ರ ಅವಳಿಂದ ತೆಗೆದುಕೊಳ್ಳಬೇಕು ಒಂದು ಸೈನಾ. ಅದ್ಯಾ ದೊಡ್ಡ ವಿಷಯ ಬಿಡ್ರಿ ದಲ್ಯಾರ. ಅವರ ಆಸ್ತಿ ಹೆಸರಿದ್ದದ್ದು ಆಸ್ತಿ ಖಾಲಿ ಪೇಪರ್ ತಗೊಂಡು ಸೈನ್ ಮಾಡ್ಸ್ಕೊಂಡ್ಬಿಟ್ರ ಮುಗ್ದ ಹೋತಲ್ಲ. ನೀವೇ ಶ್ರೀಮಂತರ ಬೂದಾಳಾಗ. ಏ ಶಟಿ, ಅಷ್ಟು ಮಾಡಿಬಿಡಲೇ, ಇಡೀ ಆಸ್ತಿಗೆ ಒಡೆಯ ನಾನೇ. ಮಾರ್ನಿಂಗ್ ಗೌಡ್ರೆ, ಗುಡ್ ಮಾರ್ನಿಂಗ್. ಓಹೋ ಶಶಿಕಾಂತ್, ವೆಲ್ಕಮ್ ಶಶಿಕಾಂತ್, ವೆಲ್ಕಮ್. ಶಶಿಕಾಂತ್, ನೀನು ಹೋದ ಕೆಲಸ ಏನಾಯ್ತು? ತೋಳದ ಬಾಯಿಂದ ಕುರಿ ತಪ್ಪಿಸಿಕೊಳ್ಳಬಹುದು, ಹುಲಿಯ ಬಾಯಿಂದ ಹಸು ತಪ್ಪಿಸಿಕೊಳ್ಳಬಹುದು, ಆದ್ರ ಈ ಶಶಿಕಾಂತ ಕೈ ಹಾಕಿದ ಕೆಲಸ ಸಕ್ಸಸ್ ಆಗಲೇಬೇಕು. ಅವ್ರೆ, ತೆಗೆದುಕೊಳ್ಳಿ ಈ ಹಣವನ್ನು. ಭಲೆ ಶಶಿಕಾಂತ್, ಭಲೆ ಮೆಚ್ಚಿದೆ ಈ ನಿನ್ನ ಧೈರ್ಯ ಸಾಹಸವನ್ನು. ಒಂದು ತ್ರಿಶಂಕುವಿನ ಅಪೇಕ್ಷಕ್ಕಾಗಿ ವಿಶ್ವಾಮಿತ್ರರು ಹೊಸದಾದ ಸ್ವರ್ಗವನ್ನೇ ಸೃಷ್ಟಿ ಮಾಡಿದರು. ಇಂದು ಈ ಗೌಡನ ಹೇಳಿದ ಮಾತಿನಂತೆ ನೀನು ಜಾಗೃತ ಮಾಡ್ತೀರ. ಈ ನಿನ್ನ ಕ್ಷಾಂಶ ಕಂಡು ನಾನು ಮೆಚ್ಚಿದ ಶಶಿಕಾಂತ್. ಒಮ್ಮೆ ನೆಚ್ಚಿ ಮೆಚ್ಚಿಗೆ ಕೊಟ್ರೆ ಮುಗೀತು. ಹೇಳಿದ ಕಾರ್ಯವನ್ನು ಕ್ಷಣದಲ್ಲಿ ಮಾಡಿ ಮುಗಿಸಬಲ್ಲ ಈ ಶಶಿಕಾಂತ. ನೋಡ್ರಿ, ನಿಮಗೆ ಇನ್ನೊಂದು ವಿಷಯ ಗೊತ್ತಿರ್ಬೇಕಲ್ಲ. ಶಶಿಕಾಂತ್, ಇನ್ನೊಂದು ವಿಷಯ ಎಂದೆಲ್ಲ ಅದನ್ನು ನೇರವಾಗಿ ಹೇಳಬಹುದೇ? ನಿಮ್ಮ ಕುಲ ವೈರಿಯಾದ ಆ ಒಬ್ಬ ಕುರುಬರಾಯಣನಿಗೆ ಜೈಲಿನಿಂದ ಬಿಡುಗಡೆಯಾಗಿ ಊರಿಗೆ ಬಂದಿರುವನಂತೆ. ಮತ್ತೆ ಪುಡಿದೆದ್ದಿದೆ ನನ್ನ ಹೃದಯದ ಸೇಡಿನ ಕಿಡಿ. ಈ ಕಿಡಿ ನಂದಾಗಬೇಕಾದ್ರ ನೀನು ಆಗಲೇಬೇಕಲೇ ಆಯುತಿ. ಇಲ್ಲ, ಇನ್ನು ಮುಂದೆ ನಡೆಯುವುದು ಕ್ರಾಂತಿ. ರಾಯ್ ಜೈಲಿಂದ ಬಿಡುಗಡೆ ಆಗಿ ಬಂದಂದ್ರ ಹೋಗಿದ್ರಿ, ನಮ್ಮ ಕತೆ ಮುಗೈತೆ. ಯಾವ ಮಕ್ಳ ರಾಶಿ ಅಳವಂಡಿ ಕಡೆ ಓಡೋಬೇಕಂದ್ರೆ ಮುಂದೆ ಮಂದಿ ಕುಂತ್ಬಿಟ್ಟಾರ್ರಿ. ಅಪ್ಪ ಹೆಂಗ್ ಮಾಡ್ಬೇಕ ಗೊತ್ತ ನಾವು ಅದು ಊರಿಂದ ಸೋಡೆ ಬಿಡಂತ ರೀ ಗೌಡ್ರ. ಏನು ಕೊಣಗುತ್ತೋ ಹಡ್ಸಿ ಮಗನ. ಗೌಡ್ರ ಏನಿಲ್ಲ ಬಿಡ್ರಿ, ಆ ರಾಯಣ್ಣನ ಕತ್ತಿ ಹೆಂಗ ಮುಗಿಸ್ಬೇಕಂತ ಪ್ಲಾನ್ ಹಾಕತ್ತೇನ್ರಿ ಇವ್ರಿ ಕುಂತಾರಿಗೆ. ಅಷ್ಟೇ ಅಲ್ಲ ಗೌಡ್ರೆ, ತಮ್ಮ ತಂದೆಗೆ ಕೊಟ್ಟ ಮಾತಿನಂತೆ ನೀವು ಫ್ಯಾಕ್ಟರಿ ನಿರ್ಮಿಸಬೇಕಾದ್ರೆ ಆ ಜಾಗದಾಗ ಅವನು ತನ್ನ ಕುಲದೇವರಾದ ವೀರದೇವರ ಗುಡಿಯನ್ನು ನಿರ್ಮಿಸಿ
ಛಲ ಸಾಧಿಸಿದ ಮಗ ಎನ್ನುವ ಅರ್ಥವನ್ನು ನಮ್ಮೂರಿನ ಜನರಿಗೆ ಎತ್ತಿ ತೋರಿಸುತ್ತೆ ಎಂದು ಕೂಗಿ ಕೂಗಿ ಹೇಳ್ತಿದ್ದಾನಂತೆ. ಏನು? ನಾನು ಫ್ಯಾಕ್ಟ್ರಿ ಕಳಿಸಬೇಕೆಂದು ಜಾಗದಾಗ ನನ್ನ ಕುಲದೇವರ ಗುಡಿಯನ್ನು ನಿರ್ಮಿಸಬೇಕೆಂದು ಆಟ ತೊಟ್ಟಿರುವ ಗೌಡ್ರೆ, ಆ ಜೈಲರ ಕೊಟ್ಟ ಚಿತ್ರಹಿಂಸೆಗೆ ಪಕ್ಕದ ಆ ಬಡಕುಣ್ಣಿಗೆ ನಮ್ಮ ಮೋಸದ ಜಾಲ ಬೀಸಿ ಇನ್ನು ಮುಂದೆ ನಾವು ಕೊಡಬೇಕು ಅವನಿಗೆ ತಕ್ಕ ಶಿಕ್ಷೆ ಅಂದಾಗ ಬರುವುದು ಆ ಕುರುಬ ಕುನ್ನಿಗೆ ಬುದ್ಧಿ. ಕರೆಕ್ಟ್ ಶಶಿಕಾಂತ್, ಕರೆಕ್ಟ್. ಏ ರಾಯ, ನನ್ನ ಎದುರು ಹಾಕಿಕೊಂಡರೆ ಕಡೆ ನಡುಗೋದು ಓ ನಿನ್ನ ಶೌರ್ಯ, ಪುಡಿ ಪುಡಿ ಆಗೋದು ಓ ನಿನ್ನ ಸಂಸಾರ. ಆಹಾಹಾಹಾ. ಅಷ್ಟೇ ಅಲ್ಲ, ನೀನು ಮಲಗಲು ಒಂದು ಮಳ ಜಾಗ ಇಲ್ಲದಾಗ ನಾನು ಮಾಡ್ದ ಹೋದ್ರ ನನ್ನ ಹೆಸರು ಸುತ್ತು ಹತ್ತೂರಿನ ಹೊಡೆಯ ಪೊಲೀಸ್ ಪಾಟೀಲ್ ಇಂದ್ರೆ ಗೌಡನೇ ಅಲ್ಲ. ಗೌಡ್ರ, ನೀವು ಅಂದ್ರ ನನ್ನ ಹತ್ರ ಒಂದ್ರ ಪದ್ಧತಿ ತಂತ್ರ ಐತ್ರಿ ಅಂದ್ರ ಹೇಳ್ತಿಲ್ ಬರ್ರಿ ಇಲ್ಲಿ. ಹಿಂಗ ಮಾಡಿಬಿಟ್ರ ಹೆಂಗಾಗತ್ರ ರಾಯಾಡನ್ ಹೊಳೆ ಬರಲ್ಲ ನಮ್ಮ ತಾಕ. ಹಟ್ಟಿಲ್ಲಪ್ಪ ಮಗನ, ಹಟ್ಟಿಲ್ಲ. ತಲೆ ಅನ್ಬೇಕಲೇ ನಿನಗ ಮಗನ, ನಿನಗ. ಹಾಗಾದ್ರ ಆ ಕೆಲಸ ಬೇಗ ಮಾಡಿ ಮುಗಿಸ ನಡಿ. ನಡ್ರಿ ಗೌಡ್ರ, ರಾಯಣಿಗೆ ಒಳಗೆ ಹೋಗಿ ಗುಂಡ್ ಹಾಕ್ಯದ ಪ್ಲಾನ್ ಹೆಂಗ್ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಯ್ತು. ನಡ್ರಿ ಹೋಣ. ಹಠ 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 ಹಠವಾದಿ ಘಟ 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 ಸರ್ಪ. ಹಠ 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 ಹಠವಾದಿ ಘಟ 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 ಸರ್ಪ. ಹಲೋ, ಕಂಪ್ನಿ ಯಾರ? ಬೂದ್ಯಾಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ, ಬೂದ್ಯಾಳ ನನ್ನೂರ ನಂಬಲಿಲ್ಲ ಹುಡುಗ್ಯಾರ. ನಾ ಬಾಳ ಹತ್ಕೊಂಡಾಗಿ ಹಾಗೆಲ್ಲ ಬಲು ದೂರ, ನಾ ಬಾಳ ಹತ್ಕೊಂಡಾಗಿ ಹಾಗೆಲ್ಲ ಬಲು ದೂರ. ಜೇ 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 ಮಾಡಬಾರ್ದ್ರಿ ಅಪ್ಪ, ಒಟ್ಟ ಮಾಡಬಾರ್ದ್ರಿ. ಅಲ್ರಿ, ಜೀವನದೊಳಗೆ ಎಲ್ಲ ಉದ್ಯೋಗ ಮಾಡಿದ್ರ ಈ ರಾಶಿ ಮಿಷನ್ ಕೆಲಸ ಒಟ್ಟ ಮಾಡಬಾರ್ದು ನೋಡ್ರಿ. ಯಾಕಂದ್ರ ಆ ನಮ್ಮೂರು ಇಂದ್ರೇಗೌಡ್ರ ರಾಶಿ ಮಿಷನ್ ಕೆಲಸ ಮಾಡಕತ್ತಿಲ್ರಿ ನಾನ್ರಿ. ಅಲ್ರಿ, ಮುಂಜಾಲಿದ್ದ ಸಂಜೆ ತನಕ ಮಿಷನ್ ಹಿಂಬಾಲ್ ಗುದ್ದಾಡಿ ಗುದ್ದಾಡಿ ನಮ್ಮ ಬಾಡಿ ಎಲ್ಲ ಲೂಸ್ ಆಗಿಬಿಡದ್ರಿ ಅವನವನ. ಅಲ್ರಿ, ಲೂಸ್ ಆದ್ರೂ ಯಾಕ ಆಗುವಲ್ಲ ಅಂತೇಳಿ ಮನೆಗೆ ಹೋಗಿ ಬಿಸಿ ಬಿಸಿ ಊಟ ಮಾಡಿ ಆಟ ದನ ಬೇಸರ ಕೇಳಾಕ ಮಕ್ಕಳ್ದಾಗ ಒಂದು ಹುಡುಗಿ ಸೈತಿಲ್ರಿ ನಮ್ಮ ಹಣೆ ಬರ್ಕ. ಹಿಂಗಾದ್ರೆ ಹೆಂಗ್ರಿ ನಾವು ಜೀವನ ಮಾಡೋದಂತೀನಿ. ಬಂದ್ರ ಮಾವನ ಬುಲೆಟ್ ಗಾಡಿ ಕೆಳ ಪಟ್ಟ 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 ಕೆಳ ಪಟ್ಟ 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 ಪಟ್ಟ. ಕಾಲೇಜ ಹುಡುಗರ ಬಿಗಿ ಬಿಗಿ ನೋಡ್ತಾರ ಮಣದಾಗ ಕೈತಿ ದಟ್ಟ ದಟ್ಟ ದಟ್ಟ, ಮಣದಾಗ ಕೈತಿ ದಟ್ಟ 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 ದಟ್ಟ. ಕೆಳು ಮಾವ 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 ಬುಲೆಟ್ ಭಾವ, ಕೆಳು ಮಾವ 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 ಬುಲೆಟ್ ಭಾವ. ದಂಡೆ ದಂಡೆ ಹವದಾಗ ಗಿಂಡೆ ಗಿಂಡೆ ಜಂಬರ ಮಾಡಿದ ಪ್ಯಾಸನ್ನ, ಅರ್ರದ ಹುಡುಗರು ಮುದುಕರಿಗೆಲ್ಲ ಕೊಡ್ಸಿದ ಟೆನ್ಷನ್ನ, ಅರ್ರದ ಹುಡುಗರು ಮುದುಕರಿಗೆಲ್ಲ ಕೊಡ್ಸಿದ ಟೆನ್ಷನ್ನ. ದೋಸ್ತ ಅವೆಲ್ಲ ಹಳೆವಾದು, ಈಗೇನ ಇದ್ರು ಪಕ್ಕ ಟ್ರೆಂಡಿಂಗ್ ಇರ್ಬೇಕು. ಆಡ, ಆಡ. ಕೇಳ
ನಡುವೂರಾಗ ಕಡದರ ಕಡಿಲಿ ತರದನ್ನ ಬಿಡುದಿಲ್ಲ ಬಿಟ್ಟರ ಸಾತಿ ಮಗಳಲ್ಲ ನೀ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರಂಜಕಿ ನನಗಿಲ್ಲ ನಿಮ್ಮಪ್ಪ ಡಾನಲ್ಲ ಯಾರಂಜಕಿ ನನಗಿಲ್ಲ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಡಿಬಿಡಿಗೆ ನಿಂತಾಳ ಗಡಿಬಿಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರದಾಳ ನನ್ನ ಹುಡುಗಿ ಬರದಾಳ ನನ್ನ ಹುಡುಗಿ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ ಹತ್ತಿ ಚಿಲ್ಲಿ ಪ್ಲಾಟ ಹೋಗುವಾಗ ಮಾಡತೀನಿ ಟಾಟ ಕಲಿಸಿದಿ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಳ ನನಗ ಮಾಟ ಕಲಿಸಿದಿ ಪ್ರೀತಿ ಪಾಠ ನಿಮ್ಮವ್ವ ಮಾಡಿಸಳ ನನಗ ಮಾಟ ಮ್ಯಾಗಿನ ಓಣ್ಯಾಗ ದೋಸ್ತ ಮಸ್ತೈತೋ ಮಾಲ ಮ್ಯಾಗಿನ ಓಣ್ಯಾಗ ದೋಸ್ತ ಮಸ್ತೈತೋ ಮಾಲ ಏ ಹುಡುಗ ಹಿಂಗ್ಯಾಕ ಮಾಡ್ತಿದ್ದಿ ನಿಮ್ಮಕ್ಕ ಏ ಹುಡುಗ ಹಿಂಗ್ಯಾಕ ಮಾಡ್ತಿದ್ದಿ ನಿಮ್ಮಕ್ಕ ಪ್ರೀತಿ ಪಾಠ ಹೇಳಿ ಕೊಡ್ತಿಲ್ವಾ ಕಡಿಸ್ಕೊಂಬವ್ವ ರಾತ್ರಿ ನಿನಗ ಬೆಲ್ಲ ಕೊಡ್ತಿಲ್ವಾ ಪ್ರೀತಿ ಪಾಠ ಹೇಳಿ ಕೊಡ್ತಿಲ್ವಾ ಕಡಿಸ್ಕೊಂಬವ್ವ ರಾತ್ರಿ ನಿನಗ ಬೆಲ್ಲ ಕೊಡ್ತಿಲ್ವಾ ಹಳ್ಳದಂಡಿ ಹೊಲ ಪೂರ ಒಟ್ಟಿನ ಮೇಲ ಅಲ್ಲಿ ಉಂಚೆ ಗಿಡದ ಸಾಲ ಅಲ್ಲಿ ಒಕ್ಕೈದು ಗಂಧ ಮಲ ಕಣ್ಣ ಹಿಡ್ಡೇಲಿ ಹದರ ಮೇಲ ಅಲ್ಲಿ ಒಕ್ಕೈದು ಗಂಧ ಮಲ ಕಣ್ಣ ಹಿಡ್ಡೇಲಿ ಹದರ ಮೇಲ ಮುಣ್ಣಿ ತರ್ಲಕ್ಕ ಹೋಗಿದ್ದಿ ಸ್ಟಾರ ಅಂಗಡ್ಯಾಗ ಕುಂತಿದ್ದ ಈ ಬಿಗರ ಎಸದಾಗ ಇರಲಿಲ್ಲ ಒಟ್ಟ ಚಿಲ್ಲರ ಒಟ್ಟನ ಮಾಡಂತ ಫೋನ್ಪೇ ನಂಬರ ಚಲುವತ ನೋಡ ಮೆಸೇಜ್ ಕಾಲಿಂಗ ನನ್ನ ತಡೆಯೋರು ಯಾರ ಚಲುವತ ನೋಡ ಮೆಸೇಜ್ ಕಾಲಿಂಗ ನನ್ನ ತಡೆಯೋರು ಯಾರ ನನ್ನ ತಡೆಯೋರು ಯಾರ ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರುತ್ತೈತೆ ಶ್ರಾವಣ ತಿಂಗಳಾಗ ನಿನ್ನ ನೆನಪು ಬರುತ್ತೈತೆ ನೆನಪು ಬರುತ್ತೈತೆ ಮನದಾಗ ಏನೇನು ಆಗುತ್ತೈತೆ ನೆನಪು ಬರುತ್ತೈತೆ ಮನದಾಗ ಏನೇನು ಆಗುತ್ತೈತೆ ದಸರಾ ಹಬ್ಬದಾಗ ಹಿಂದಿಂದ ಬಂದಾಗ ದಸರಾ ಹಬ್ಬದಾಗ ಹಿಂದಿಂದ ಬಂದಾಗ ನೆನಪು ಬರುತ್ತೈತೆ ಮನದಾಗ ಏನೇನು ಆಗುತ್ತೈತೆ ಆಮೇಲೆ ನೋಡ್ಕೋತೀನಿ ಒಂದು ಕೈ ನೋಡೋಣ ನೋಡೋಣ ಎಲ್ಲದ್ರಪ್ಪ ಅಂತಂದ್ರೆ ಅದ್ರೇನ ಮಕ್ಕೊಂದಿರ್ರಿ ಹಿಂಗ ಹುರುಪಿಲೆ ಎಬ್ಬಸ್ಬೇಕು ಅಂದ್ರ ನಮ್ದು ಎದ್ದೇಳ್ತೈತಿ ಹುರಪ್ ಇಲ್ಲ ಅಂದ್ರ ಮಕ್ಕೊಂಬಿಡ್ತೈತಿ ಎಬ್ಸುನ ಹಂಗಾದ್ರೆ ಹಣ್ಣು ಬೇಕೇನ್ರಿ ಹಣ್ಣು ಮಾವಿನ ಹಣ್ಣು ಯಾರು ಬೇಕ್ರಿ ಪಟ ಪಟ ಬರ್ರಿ ಸಡ ಕೊಟ್ಟು ಬಿಡ್ತೀನಿ ಒಂದು ಸಲ ನಾನು ಹಣ್ಣು ತಿಂದ್ರಿ ಅಂದ್ರೆ ಹೊಳ್ಳ ಮಳ ಕೇಳ್ಬೇಕು ನೀವು ಹಂಗೈತಮ್ಮ ಹಣ್ಣು ಯಾರು ಬೇಕ್ರಿ ಪಟ ಪಟ ಬರ್ರಿ ಸಡ ಕೊಟ್ಟು ಬಿಡ್ತೀನಿ ಯಾವ ನೀ ಮುಡ್ತಾರ ಹಳೆ ಮುಡ್ತಾರ ಎದ್ರಿ ಬರ್ರಿ ಹೆಂಗಸರು ಕಾಣದಲ್ಲ ನಿನ್ನ ಕಣ್ಣಾಗ ಕಣ್ಣಿಗೆ ಕಾಣಿಸ್ತಾರೋ ಇಲ್ಲ ನಿನಗ ಯವ್ವ ನನ್ನ ಹಣ್ಣೆಲ್ಲ ತೊಳಗ ಬಿದ್ದು ಮನಪಲ ಅದು ಯವ್ವ ನನ್ನ ಪುಟ್ಟಿ ಮುರಿದ್ರು ಯಪ್ಪ ಮುರಿದ್ರು ಯಪ್ಪ ನಂದು ಉದ್ದಂದ ಯಾಣ್ಲ ಮುರಿದ ನೋಡ್ರಿ ಅವನ ಜೋಕ್ಮಾರ್ ಹಳೆ ಜೋಕ್ಮಾರ ಯಾಕ ಏನಂತೈತಿ ನಿನ್ ಜೀವ ಜೋಕುಮಾರ ಈಗೆಲ್ಲ ಲೇ ಹುಡುಗಿ ಜೋಕುಮಾರ ಅವ ಹೋಗೆಲ್ಲ 2 ತಿಂಗಳತ್ ಲೇ ಹುಡುಗಿ ಸೋದ ಆತ್ ಬಿಡ ಅಲ್ಲ ಎದುರಿಗೆ ಪುಟ್ಟಿ ಹೊತ್ಕೊಂಡು ಬರೋ ಈ ಹುಡುಗಿ ಕಾಣಲ್ಲ ನಿನ್ನ ಕಣ್ಣಿಗೆ ದಕ್ಕನಂತ ಬಂದ್ ಹಾದೆಲ್ಲ ಯಪ್ಪ ನೀನು ಏನು ಮಾಡ್ಲಿ ಅಂತೀನಿ ಲೇ ಹುಡುಗಿ ನಿನಗೆ ಹೆಂಗ ಕಾಗಬೇಕತ್ತೆ ಹಂಗ ಮಾಡಲ್ಲ ಲೇ ಹುಡುಗಿ ನಮಗೇನ ಮ್ಯಾಗಿನ ರೂಟ್ನಾಗ ಹೋದ್ರ ಅಷ್ಟ ಕೆಳಗಿನ ರೂಟ್ನಾಗ ಹೋದ್ರ ಅಷ್ಟ ಒಟ್ಟು ನಾವು ಹೋಗೋದ ರೂಟ್ ಒಂದ ಅಂದ ಮೇಲೆ ನಾವ್ ಎಡಕ್ ಮಾಡ್ಬೇಕ್ರಿ ಚಿಂತಿನ ಸ್ವಲ್ಪ ಮಾತಾಡ್ತಿ ಚಂದಾಗ ನೀತಿ ರೀತಿ ಹಿಡ್ದು ಮಾತಾಡಕ್ ಕಲ್ಕೋ ಯಾಕಂದ್ರ ನಾ ಯಾರಂತ ಮಾಡಿ ಊರಾಗ ಗೌಡದನಲ್ಲ ಇಂದ್ರಗೌಡ ಅವ್ರ ಮನ್ಯಾಗ ಕಾರ್ಕೊಂಡ್ ಕೆಲಸ ಮಾಡ್ತಾನಲ್ಲ ನಮ್ಮ ಅಪ್ಪ ಅವನ ಮಗಳದಿ ನನ್ನ ಮಗನ ಏನಕ್ಕೆಂದ್ರ ಮಾತಾಡಿದ್ದೆ ಅಂದ್ರ ನೀನು ಚೊನ್ನ ಹರಿದ ಕೈಯಾಗ ಕೊಡ್ತೀನಿ ಹುಷಾರಿರ ಹಂಗಂದ್ರ ಯಾಕನೆ ನಿಮ್ಮಪ್ಪ ನಮ್ಮ ಗೌಡ್ರ ಮನೆ ಕರ್ಕೊಂಡಿ ಮಾಡ್ತಾನ ಅಂದ್ರ ಆ ಗುಮಾಸ್ತರ ಮಗಳ ಅಂದಂಗ ಆದ್ ನೀನ ಹೌದು ಅಂದಂಗ ಒಂದ್ ಸ್ವಲ್ಪ ಹೇಳ್ತೀಯನ ಓಯ್ ಏನದು ಅದ ಹೆಸರು ಲೇ ಹುಡುಗಿ ಹೆಸರ ಹೆಂಗಂದೆ ನೋಡು ನನಗೆಲ್ಲರೂ ಪ್ರೀತಿಯಿಂದ ಹಣ್ಣು ಮಾರು ಚೆನ್ನಿ ಏ ಚೆನ್ನಿ ಏ ಚೆನ್ನವ ಅಂತ ಕರೀತಾರ ಇರ್ಲಿ
ನಮ್ಮ ಗೌಡ್ರ ಅಂತ ಅನ್ನಕತ್ತಿದ್ದೆಲ್ಲ ಹೌದು ಆ ಗೌಡ್ರ ನಿನಗೆ ಏನಾಗ್ಬೇಕು ಲೇ ಹುಡುಗಿ ಆ ನಮ್ಮೂರು ಇಂದ್ರೇಗೌಡ್ರು ಅದಾರಲ್ಲ ಅವ್ರ ರಾಸಿ ಮಿಷನ್ ನಡೆಸೋ ಈ ಭೂಪ ಚಂದ ಲೇ ಹುಡುಗಿ ಓಹೋ ಹಿಂಗೈತ ನೀದು ಹಿಂಗ ಚೆನ್ನೆ ಒತ್ತಾತ ನಾನೇನು ಬರ್ಲಾ ಚೆನ್ನೆ ಓಯ್ ಬಾಯ್ಲೆ ಮಗನ ಮಾತು ಹೇಳಿ ಮಳ್ ಮಾಡಕ್ ಹೋಗಕ್ ಹೋಗ್ಬೇಡ ನೋಡ ಸರಳ ನಾನು ಎಲ್ಲ ಮಣ್ಣು ಪಾಲು ಮಾಡಿ ಎಲ್ಲ ಹಣ್ಣು ರೊಕ್ಕ ಕೊಟ್ಟು ದಾಟ ಮಗನ ಲೇ ಹುಡುಗಿ ನಿಂದು ಒಂದು ಹಣ್ಣು ತಿಂದಿಲ್ಲ ನಾನು ಎದಕ್ಕೆ ಕೊಡ್ಬೇಕು ನಿನಗೆ ರೊಕ್ಕನ ಆ ಹಣ್ಣೆಲ್ಲ ಮಣ್ಣು ಪಾಲು ಮಾಡಿದಿಲ್ಲ ಅದಕ್ಕೆಪ್ಪ ಮತ್ತೆ ಅದಕ್ಕಂತ ಕೇಳ್ತಿಯಲ್ಲ ಲೇ ಹುಡುಗಿ ನಿನ್ನ ಹಣ್ಣು ಮಲ್ಪಾಲ್ ಆದ್ರ ನಾನೇನು ಮಾಡ್ಲಿ ಅದಕ್ಕೆ ಏನು ಮಾಡೋದು ಗಿಡೋದು ಏನಿಲ್ಲ ಹಣ್ಣು ಮಣ್ಣು ಪಾಲು ಮಾಡಿ ಸರಳ ರೊಕ್ಕ ಕೊಟ್ಟು ದಾಟ ಮಗನ ಲೇ ಹುಡುಗಿ ಕೊಡೋದಿಲ್ಲ ಅಂದ್ರೆ ನೀನು ಏನು ಮಾಡ್ಕೊಂತೀನಿ ಕೊಡುದಿಲ್ಲ ಅಂದ್ರೆ ಬಿಡ್ತೀನಿ ಅಂತ ತಿಳ್ಕೊಂಡೇನ ಇಡೀ ಊರಾಗಿನ ಮಂದಿ ಕರೆಸಿ ನಿನ್ನ ಕಂಬ ಕಟ್ಟಿಸಿ ಬೇಸಂಗ ನಾಲ್ಕು ಒದಿಸಿ ಅಂಗಿ ಚೊನ್ನ ಎಲ್ಲ ಬಿಚ್ಚಿಸಿ ಅವನವನು ಏನ್ ಮಾಡ್ತೀನಿ ಗೊತ್ತಿಲ್ಲ ನಮ್ಮ ಮತ್ತ ನೀ ರೊಕ್ಕ ಕೊಂಡು ದಾಟ್ಬೇಕಷ್ಟ ಲೇ ಹುಡುಗಿ ಹಂಗೆ ಮಾಡಕ್ ಹೋಗ್ಬೇಡಿ ಅಪ್ಪ ಯಾಕಂದ್ರೆ ಈ ಊರ ನಂದು ಸ್ವಲ್ಪ ಮರ್ಯಾದೆ ಐತೆ ನೀ ಹಂಗೇನಾರು ಮಾಡಿದ್ರ ಲೇ ಹುಡುಗಿ ನಿನ್ನ ಹಣ್ಣಿನ ರೊಕ್ಕ ನಾನು ಕೊಡ್ತೀನಿ ಕೊಟ್ಟು ನಿನ್ನ ಹಣ್ಣಿನ ರೇಟ್ ಎಷ್ಟೈತೆ ಹೇಳಿಬಿಡ ನೋಡು ನನಗೆ ಉಷ್ಟು ಹಣ್ಣಿನ ರೇಟು 150 ರೂಪಾಯಿ ಆಗುತ್ತೆ ನೋಡು ಕೊಡು ರೊಕ್ಕ ಕೊಡು ಮೊದಲ ಬಾ 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 ಲೇ ಹುಡುಗಿ ನನ್ನ ಹತ್ರ 100ಕ್ಕೆ 50 ರೂಪಾಯಿ ಕಮ್ಮಿ ಐತಿ ನೋಡಿ ಯಾಕೆ ಕಮ್ಮಿ ಐತಿ ತಾಯಿ ನೋಡೋಣ ತಡಿಲಿ ಅಪ್ಪ ಅವು ಬರೋವಲ್ಲ ಪಕ್ಕಂದ ಭಾಳ ಆಗ್ಬಿಟ್ಟವ ರೊಕ್ಕ 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 ಎಷ್ಟು ಬೇಕಲ್ಲೇ ರೊಕ್ಕ ಅನ್ನ ಬರ್ತಾವ ಹೊರಗೆ ಏನ ಎಬ್ಸಕ ಬಂದಿನಿ ಬೆಳತನ ಎಬ್ಸ್ತೀನಿ ಲೇ ಹುಡುಗಿ ಏನ ನನ್ನ ಹತ್ರ 100 ಕಮ್ಮಿ 50 ಕಮ್ಮಿ 100 ರೂಪಾಯಿ ಐತಿ ಉಳ್ದದ ದುಡ್ಡು ನಾಳೆ ನಮ್ಮ ಇದಕ್ಕೆ ಬಂದು ಭೇಟಿಯಾಗ ಅಲ್ಲಿ ಬಂದಾಗ ಕೊಡ್ತೀನಿ ದೋಸ್ತ 50 ರೂಪಾಯಿ ಕೊಟ್ಟಿಲ್ಲ 150 ರೂಪಾಯಿ ಕೊಡ್ಬೇಕು ನೀನು ಯಾಕ 100 ಲೇ ಹುಡುಗಿ 50 ರೂಪಾಯಿ ಕೊಡಿ ಇಲ್ಲ 100 ರೂಪಾಯಿ ಕೊಡ್ತಾನ ಹೌದಾ ಇನ್ನೊಂದ್ಸಲ ಬಂದಾಗ ಮರಿಬೇಡ ಆತ ಲೇ ಹುಡುಗಿ ಆಯ್ತು ನನ್ನ ಚೆನ್ನು ಅಬ್ಬಾ ಬಾ 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 ಅಲ್ರಿ ಒಂದೇ ಮಮ್ಮಿಗೆ ಮಾಮ ಅನ್ನಕ ಶುರು ಮಾಡ್ಯಾಳಲ್ರಿ ಈಕಿ ಅಯ್ಯಯ್ಯೋ ಯವ್ವ ತಿಕ್ಕೋಬೇಡ ಗುಳಿಗಿನಾಗಿ ಒಂದು ತಿಕ್ಕಿ ಮಾತ ಚೆನ್ನು ಮಾಮ ನಿನ್ನ ಮೇಲಾಗೈತಿ ನನ್ನ ಮನಸ್ಸು ಬೇಗ ನನ್ನ ಕೈ ಹಿಡಿದು ಬಂದು ಹರಿಸು ಹಂಗಂತಾರ ಹೊಡಿ ಒಂಬತ್ತು ಗಿಚ್ಚಿ ಗಿಲಿಗಿಲಿ ಹೊಡಿ 9 ಅವೆಲ್ಲ ಹಳೆವಾದು ಯಾವ್ದು ಮತ್ತೆ ಏನಾಯ್ದ್ರ ಕಟಿಯೋ ಕಟಿ ಕರಿತೀನಿ ಬಾರ ತರತೀನಿ ಯಾರ ಹುಡುಗಿ ಮಾಡೂನು ವಾಲಿಯ ತೂರ ರಗಡ ಮಾಡಿ ರೊಕ್ಕ ಬಂಗಾರ ಜೋನ ಮಾಡೂನು ಹೈ ಕೈಲಿ ಜೋರ ತರತೀನಿ ಗಾರ ಹುಡುಗಿ ಮಾಡೂನು ವಾಲಿಯ ತೂರ ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೂನು ಐ ಕೈಲಿ ಜೋರ ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೂನು ಐ ಕೈಲಿ ಜೋರ ನನ್ನ ತಾಡಾದ ರಾತ್ರಿ ಹಾಕೊಂಡು ಕೌಟಿ ಮುಸುದ ಪುನ ಹಚ್ಚಾಕಿ ನನ್ನ ತಾಡಾದ ಮಮ ಅನ್ನಾಕಿ ನೀಲ ಕನಕ ಕೆಂಪು ಕೊಟ್ಟಿದ್ದೀನಿ ನನ್ನ ಬಿಟ್ಟುವ ಹಿಡಿದಿಲ್ಲ ಬೂಕ ದುಡುದದ ಬದುಕ ನನ್ನ ಬಾಡಿಗೆಗಾಗಿ ಬೆಳಕ ಹಿಡಿದಿಲ್ಲ ಬೂಕ ದುಡುದದ ಬದುಕ ನನ್ನ ಬಾಡಿಗೆಗಾಗಿ ಬೆಳಕ ರಗಡ ಮಾಡಿ ರೊಕ್ಕ ಬಂಗಾರ ಜೋನ ಮಾಡೂನು ಹೈ ಕೈಲಿ ಜೋರ ರಗಡ 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 ಮಾಡಿ ರೊಕ್ಕ ಬಂಗಾರ ಜೋನ ಮಾಡೂನು ಹೈ ಕೈಲಿ ಜೋರ
ಲಗ್ನ ಮಾಡಿ ನೀವು ಬಂಗಾರ ನಿನ್ನ ಮಗು ಐ ಜೋರ